ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆಗೆ ಇರುವ ಅಪ್ಪನಕೆರೆ ಜಾಗದಲ್ಲಿ ಅಕ್ರಮವಾಗಿ ಲೇಕ್ ಫುಡ್ ಕೋರ್ಟ್ ಅನ್ನು ತಿಂಡಿ ತಿನಿಸುಗಳ ಹೋಟೆಲ್ ಹಾಕುವ ಮೂಲಕ ಅಪ್ಪನಕೆರೆ ಒತ್ತುವರಿ ಮಾಡಿಕೊಂಡಿರುವ ಹೋಟೆಲ್ ತೆರವುಗೊಳಿಸುವಂತೆ ಆಗ್ರಹಿಸಿ ಇಂದು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಮಹಾನಗರ ಪಾಲಿಕೆ ಎದುರುಗಡೆಗೆ ಇರುವ ಅಪ್ಪನಕೆರೆ ಜಾಗದಲ್ಲಿ ಅಕ್ರಮವಾಗಿ ಲೇಕ್ ಫುಡ್ ಕೋರ್ಟ್ ಅನ್ನುವ ತಿಂಡಿ ತಿನಿಸುಗಳ ಹೋಟೆಲ್ ಹಾಕುವ ಮೂಲಕ ಅಪ್ಪನಕೆರೆ ಒತ್ತುವರಿ ಮಾಡಿಕೊಂಡಿರುವ ಹೋಟೆಲ್ ತೆರವುಗೊಳಿಸುವಂತೆ ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಸಚಿನ್ ಫರ್ತಾಬಾದ್, ಎಂಎಸ್ ಪಾಟೀಲ್ ನರಿಬೋಳ್, ಸಂದೀಪ್ ಭರಣಿ ಸೇರಿದಂತೆ ಇತರರು ಇದ್ದರು. ಇಂದು ಕನ್ನಡ ಪರ ಹಾಗೂ ಹಿಂದೂ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಕಲಬುರಗಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಏನು ಲೇಕ್ ವೇವ್ ಹೋಟೆಲ್ ಏನಿದೆ, ಇವತ್ತು ಕಲಬುರಗಿಯ RC ಮೇಡಮ್ ಅವರು ಯಾವುದೇ ಒಂದು ಟೆಂಡರ್ ಮತ್ತು ಒಂದು ಪತ್ರಿಕೆ ಪ್ರಕಟಣೆ ಮಾಡದೆ ಏನಪ್ಪ ಅಂದ್ರೆ ಅನುಮತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಾವು 15 ದಿನಗಳ ಸುಮಾರು ಹಿಂದುಗಡೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಮುಖಾಂತರ RC ಮೇಡಮ್ ಅವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ದೇವೆ. ಆದರೂ ಕೂಡ RC ಮೇಡಮ್ ಅವರು ಯಾವುದೇ ಒಂದು ಪತ್ರಿಕೆ ಪ್ರಕಟಣೆ ಮಾಡಿದ್ರೆ, ಪತ್ರಿಕಾಗೋಷ್ಠಿ ಮಾಡಿದ್ರೂ ಕೂಡ ಯಾವುದೋ ಒಂದು ಭಯಭೀತರಾಗದ ಕಾರಣಕ್ಕಾಗಿ ಇವತ್ತು ಕನ್ನಡ ಪರ ಹಾಗೂ ಹಿಂದೂ ಪರ ಸಂಘಟನೆ ಸೇರಿಕೊಂಡು ಇವತ್ತು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇರ್ತಕ್ಕಂಥ RC ಮೇಡಮ್ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಇವತ್ತು RC ಮೇಡಮ್ ಅವರು ಯಾವುದೋ ಒಂದು ಮೀಟಿಂಗ್ ಅನಿವಾರ್ಯ ಕಾರಣಕ್ಕಾಗಿ ಬೆಂಗಳೂರಿಗೆ ಹೋದ ಕಾರಣಕ್ಕಾಗಿ ಇವತ್ತು ಇಲ್ಲಿಯ RC ಮೇಡಮ್ ಅವರ ಒಂದು PA ಆಗಿರ್ತಕ್ಕಂಥ ಮೇಡಮ್ ಅವರು ಬಂದು ನಮ್ಮ ಮನವಿಗೆ ಸ್ಪಂದಿಸಿ ಒಂದು ವಾರ, ನಮಗೆ ಸುಮಾರು ಒಂದು ವಾರ ಅವಕಾಶ ಮಾಡಿಕೊಡಿ, ಇದು ಸಂಪೂರ್ಣವಾದಂಥ ಏನು ಪರವಾನಿಗೆ ಇರಲಾರ್ದಂಥ ಒಂದು ಏನು ಹೋಟೆಲ್ ಇದೆ, ಸಂಪೂರ್ಣವಾಗಿ ತನಿಖೆ ಮಾಡಿ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಆಗಿದೆಯೋ ಇಲ್ಲೋ ಅನ್ನೋದು ಅದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮದು ವಿರೋಧ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಯಾವುದೂ ನಮ್ಗೆ ಅವ್ರ ಮೇಲೆ ಏನಪ್ಪ ಅಂದ್ರೆ ಒಂದು ದ್ವೇಷ ಇಲ್ಲ. ನಾವೆಲ್ಲ ಅಣ್ಣ ತಮ್ಮ ಇದ್ದಂಗೆ, ಹಿಂದೂ ಮುಸ್ಲಿಂ ಅನ್ನೋದು ಒಂದು ಅಣ್ಣ ತಮ್ಮ ಇದೆ. ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಇವತ್ತು ಬೇರೆ ಕಮ್ಯುನಿಟಿಗೆ ಜಿಲ್ಲಾಧಿಕಾರಿಗಳು RC ಮೇಡಮ್ ಅವರು ಆ ಕಮ್ಯುನಿಟಿದವ್ರು ಇದ್ದಾರೆ ಅದಕ್ಕೆ ಕೊಟ್ಟಿದ್ದಾರಂತೆ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಮ್ಗಳು ಏನಪ್ಪ ಅಂದ್ರೆ ಹೊಡೆದಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಅಣ್ಣ ತಮ್ಮ ಅನ್ನುವಂಥ ಬಾಂಧವ್ಯದಿಂದ ಇವತ್ತು ಇದ್ದಿದ್ದೀವಿ. ಇವತ್ತು ರಾಜಕಾರಣಿಗಳು, ಇಲ್ಲಿ ಅಧಿಕಾರಿಗಳು ಏನಪ್ಪ ಅಂದ್ರೆ ನಮ್ಮ ಮಧ್ಯೆ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಾನೂನುಬದ್ಧವಾಗಿ ಯಾರೇ ಆಗಿರಲಿ, ಅವರು ಹಿಂದೂನೇ ಆಗಿರಲಿ ಮುಸ್ಲಿಮೇ ಆಗಿರಲಿ, ಕಾನೂನುಬದ್ಧವಾಗಿ ಒಂದು ಟೆಂಡರ್ ಪ್ರಕ್ರಿಯೆ ಮಾಡಿ ಅವರಿಗೆ ಪರವಾನಿಗೆ ಕೊಡುವಂಥ ಕೆಲಸ ಮಾಡಬೇಕು. ಅದು ಏನಪ್ಪ ಅಂದರೆ ಇವತ್ತು ಈಗಾಗಲೇ ಸಚಿನ್ ಫರ್ತಾಬಾದ್ ಅನ್ನೋರು ಹೇಳಿದ್ರು, 2023ರಲ್ಲಿ ನಮ್ಮ KKDB ಅಧ್ಯಕ್ಷ, ಮಾಜಿ ಅಧ್ಯಕ್ಷರಂತ ದತ್ತಾತ್ರೇಯ ಸಿ ಪಾಟೀಲ್ ರವರು ಏನಪ್ಪ ಅಂದ್ರೆ ಸಾಹೇಬರು ಅದು ಏನಪ್ಪ ಅಂದ್ರೆ ಒಂದು ಕೆಲಸ ಮಾಡೋಕ್ಕೆ 20 ಕೋಟಿ ಅನುದಾನ ತಂದಿದ್ರು. ಇದೇ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಕಲಬುರಗಿಯ ಈಗಿನ ಉಸ್ತುವಾರಿ ಸಚಿವರು ಯಾವುದೇ ಒಂದು ಒತ್ತುವರಿ ಆಗುವಂಥ ಕೆಲಸ ಕಂಡು ಬರ್ತಿದೆ. ಯಾವುದೂ ಏನಪ್ಪ ಅಂದರೆ ಇಲ್ಲಿ ಹೋಟೆಲ್ಗಳಾಗಿರ್ಬೋದು, ಒಂದು ದಿನಸು ಒಂದು ಯಾವುದೇ ಮಳಿಗೆಗಳು ಮಾಡಬಾರ್ದಂತ ಏನಪ್ಪ ಅಂದ್ರೆ ಅವರೇ ಕೂಡ ಏನಂದ್ರೆ ಇದು ತಡೆ ಹಿಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈಗಿನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋ ಗೊತ್ತಿಲ್ಲ, ಇವತ್ತಿನ ಇಲ್ಲಿ ಅಧಿಕಾರಿಗಳು ಆ ಸಂಬಂಧಪಟ್ಟ ಏನು ದಲ್ಲಾಳಿಗಳಿದ್ದಾರೆ ಗೊತ್ತಿಲ್ಲ, ಇವರು ಸಂಬಂಧಪಟ್ಟವರಿಗೆ ಏನಪ್ಪ ಅಂದರೆ ದುಡ್ಡಿನ ಅಮಿಷಕ್ಕೆ ಬಿದ್ದು ಏನೋ ಅಂದ್ರೆ ಪರವಾನಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಲೇಕ್ ವೇ ಒಳಗಡೆ ಏನಪ್ಪ ಅಂದ್ರೆ ಇವತ್ತು ಲೇಕ್ ವೇ ಒಳಗಡೆ ಇವತ್ತು ಶೌಚಾಲಯನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಅಪ್ಪನಕೆರೆ ಪವಿತ್ರವಾದಂಥ ಇವತ್ತು ಸ್ಥಳ, ಇವತ್ತು ಅಲ್ಲಿ ನೀರು ಏನಪ್ಪ ಅಂತಂದರೆ ಸುತ್ತಮುತ್ತ ಇರ್ತಕ್ಕಂಥ ಒಂದು ಬಡವಣಿಗೆ ಏನಪ್ಪ ಅಂದ್ರೆ ನೀರು ಹೋಗುವಂಥ ಕೆಲಸ ಅಲ್ಲಿ ಕಂಡು ಬರ್ತಾಯಿದೆ. ಆದರೆ ಅಲ್ಲಿ ಒಳಗಡೆ ಏನಂತಂದರೆ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ನಮಗೆ RC ಮೇಡಮ್ ಅವರು PA ಅವರು ಹೇಳಿದ್ದಾರೆ, ಒಂದು ವಾರ ನಮಗೆ ಸಮಯಾವಕಾಶ ಕೊಡ್ರಿ, ನಾಳೆಗೆ ಏನಪ್ಪ ಅಂದ್ರೆ ಅವರಿಗೆ ನೋಟಿಸ್ ಕೊಟ್ಟೇನಪ್ಪ ಅಂದ್ರೆ ನಾವು ಹೋಟೆಲ್ ಬಂದ್ ಮಾಡ್ತೀವಿ, ನಿಮಗೆ ಹಿಂದೂ ಪರ ಸಂಘಟನೆ ಕರೆಸಿ ಒಂದು ಸಭೆ ಮಾಡಿದ ನಂತರ ಸಂಪೂರ್ಣವಾದ ಮಾಹಿತಿ ನೀಡಿದ ನಂತರ ಏನಪ್ಪ ಅಂದ್ರೆ ಹೋಟೆಲ್ ಮತ್ತೆ ಅನುಮತಿ ಮಾಡಿ ಕೊಡ್ತೀವಂತ ಈ ಸಂದರ್ಭದಲ್ಲಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅದಕ್ಕೂ ಬಗ್ಗದೇ ಇದ್ದಾರೆ, ಇವತ್ತು ಏನಪ್ಪ ಅಂದ್ರೆ ನಾವು JCP ಮುಖಾಂತರ JCP ಕೂಡ ಪರವಾನಿಗೆ ಕೊಡದೇ ಇದ್ದರೆ ಒಂದು ಸಲಕಿ ಗುದ್ದಲಿ ಏನೆಲ್ಲ ಸಂಪೂರ್ಣವಾದಂಥ ಏನೋ ವಸ್ತುಗಳ ತೊಗೊಂಡಾಗ ಏನಪ್ಪ ಅಂದ್ರೆ ನಾವೇ ಡೆಮಾಲಿಷ್ ಮಾಡುವಂಥ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.